ಸೊ ಹಾಯ್ ಎಲ್ಲೋ ಗೈಸ್, ಎಲ್ಲರಿಗೂ ಶುಭೋದಯ. ಸೊ ಇವತ್ತು ಬಂದುಬಿಟ್ಟು ಲಾಫ್ಟ್ ಹತ್ರ ಬಂದ ತಕ್ಷಣ ಇದೆಲ್ಲ ನಿನ್ನೆ ತುಂಬ ಜೋರು ಮಳೆ, ಎಲ್ಲರಿಗೂ ಗೊತ್ತಿರೋದೆ. ಕೆಳಗಡೆ ಫುಲ್ ನೀರಾಗೈತೆ. ಮತ್ತು ಬ್ಯಾಂಗ್ಳೂರಲ್ಲಿ ಯಾರಿದ್ರೆ ಸ್ವಲ್ಪ ಆದಷ್ಟು ಅಕ್ಕಿಗಳನ್ನ ಆಚೆ ಬಿಡೋದು ಇದು ಅವಾಯ್ಡ್ ಮಾಡಿ ಸರಿನಾ. ಯಾಕಂತ ಹೇಳಿದ್ರೆ ಅಕ್ಕಿ ಆಚೆ ನೀರು ಕುಡಿದ್ರೆ ಕಾಯಿಲೆಗಳು ಟಕ್ಕಂತ ಎಫೆಕ್ಟ್ ಆಗೋಗುತ್ತೆ ಸರಿನಾ. ಇದು ಆ್ಯಕ್ಚುಲಿ ಬಂದುಬಿಟ್ಟು ನಮಗೆ ಒಬ್ರು ಹೇಳ್ಕೊಟ್ರು. ಸೊ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಇದನ್ನು. ಆಚೆ ನೀರು ಬಂದುಬಿಟ್ಟು ಮಳೆ ನೀರು ಬಂದುಬಿಟ್ಟು ಅಕ್ಕಿಗಳು ಕುಡಿಬೇಡ್ದು ಸರಿನಾ. ತಿರ್ಗಾ ಇದರಲ್ಲಿ ಏನು ಅದು ಅಂತ ಕೇಳ್ಬಿಡ್ರಿ ಸರಿನಾ. ಅವ್ರು ಹೇಳಿದ್ರು ಇದರಿಂದ ಏನು ರೀಸನ್ ಎಲ್ಲ ಹೇಳಿಲ್ಲ. ಆದರೆ ಈ ನೀರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇರ್ಬೋದು, ಕೆಳಗಡೆ ಇರುತ್ತೆ. ಸೊ ಆ ಥರ ಮತ್ತು ತಮ್ಮನೇಲಿ ನೋಡಿ ನೀವು ನೋಡಿರ್ತೀರ ನಮ್ಮ ಅಕ್ಕಿಗಳು ಹೋಗಿರೋದು ಇನ್ನೂ ಬಂದಿಲ್ಲ, ಮಿಸ್ ಆಗೋಯ್ತು. ತುಂಬ ಬೇಜಾರಾಗುತ್ತೆ. ಮತ್ತು ಅದು ಕಾಮನ್ ಆಗೋದು. ಯಾಕಂತ ಹೇಳಿದ್ರೆ ಮಿಸ್ಟೇಕ್ಸ್ ನಾವು ಜೋಡಿ ಹಾಕೋವಾಗ ಇರಲಿ ಅಥವಾ ಕ್ಲೈಮೇಟ್ ಅವತ್ತು ಫುಲ್ಲು ಸಾಯಂಕಾಲ ಬಂದುಬಿಟ್ಟು ಫುಲ್ ಒಂಥರ ಜಾಸ್ತಿ ಗಾಳಿ ಬಂದುಬಿಡ್ತು. ಪಟ್ಟ 0 ಕಲ್ಲಿ ಪಟ್ಟ ಒಂದು ಪಿಲಾಂಕ ಹೋಗ್ಬಿಡ್ತು. ಆಮೇಲೆ ಒಂದು ಸಬ್ಜಾ ಗಂಡು ಹೋಗ್ಬಿಟ್ಟಿತ್ತು. ತ್ರೇವಾಲ್ ಕೂಡ ಹೋಗ್ಬಿಟ್ಟಿತ್ತು. ನಮ್ಮದು ತ್ರೇವಾಲ್ ನಾನು ತಿನ್ನಿಸಿ ಬೆಳೆಸಿರೋ ತ್ರೇವಾಲ್ ಕೂಡ ಹೋಗ್ಬಿಟ್ಟಿತ್ತು. ಆದರೆ ಆ ದೇವ್ರ ಇದರಿಂದ ತಿರ್ಗಾ ವಾಪಸ್ ನಮಗೆ ಒಬ್ರು ಶೋಕ್ದಾರ್, ಒಂದು ಒಳ್ಳೆ ಶೋಕ್ದಾರ್ ಇದೆ ಅನ್ನೋದು. ಸೊ ನಾನು ಬಂದುಬಿಟ್ಟು ಒಬ್ರಿಗೆ ಲಾಸ್ಟ್ ಟೈಮು ಯಾರ್ದು ಅಕ್ಕಿ ಬಂದುಬಿಟ್ಟಿದೆ ಅಂತ ವೀಡಿಯೋ ಹಾಕಿದ್ದೆ, ಅವ್ರು ಎತ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು. ಅದೇ ಥರ ಇವಾಗ ನೋಡಿ ಕರ್ಮ ಹೆಂಗೈತೆ ಅಂತ ಹೇಳಿದ್ರೆ, ನನ್ನ ಅಕ್ಕಿ ಹೋದ್ಮೇಲೆ ಅವ್ರು ಆರಿಂಗ್ ನೋಡಿಬಿಟ್ಟು ನನಗೆ ಕಾಲ್ ಮಾಡಿಬಿಟ್ಟು, ಬ್ರೋ ನಿಮ್ಮ ಅಕ್ಕಿ ಬಂದುಬಿಟ್ಟೈತೆ. ಅದು ನಾವು ಇರೋದು ದೊಡ್ಡ ಬಾಣಸ್ವಾಡಿ, ಅವ್ರು ಇರೋ ಟಿನ್ ಫ್ಯಾಕ್ಟ್ರಿದಲ್ಲಿ. ಫೋನ್ ಮಾಡಿ ಬ್ರೋ ನಿಮ್ಮ ಅಕ್ಕಿ ಬಂದೈತೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಾನು ಆ ಬ್ರದರ್ ಅವ್ರಿಗೆ ನನ್ನ ಸೈಡಿಂದ ಈ ವಿಡಿಯೋ ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ಸ್ ಕೇಳ್ಕೊತೀನಿ. ಅವ್ರ ಹೆಸರು ವಿಘ್ನೇಶ್ ಅಂತ, ಟಿನ್ ಫ್ಯಾಕ್ಟ್ರಿದಲ್ಲಿರೋದು. ಥ್ಯಾಂಕ್ಸ್ ಬ್ರದರ್. ಈ ವಿಡಿಯೋ ಮುಖಾಂತರ ನಿಮ್ಗೆ ಥ್ಯಾಂಕ್ಸ್ ತಿಳಿಸ್ಕೊತಾ ಇದ್ದೀನಿ. ಮತ್ತು ಎಲ್ಲರೂ ಇದೇ ಥರ ಇರ್ರಿ ಗೈಸ್. ಯಾಕಂತೇಳಿದ್ರೆ ಒಬ್ಬೊಬ್ರು ಎಷ್ಟು ಕಷ್ಟಪಟ್ಟು ಅಕ್ಕಿಗಳನ್ನ ಬೆಳೆಸ್ತಾರೆ, ಎಷ್ಟೆಷ್ಟು ಕಷ್ಟಪಟ್ಟು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಬೆಳೆಸಿರ್ತಾರೆ ಗೊತ್ತಿಲ್ಲ. ಎಷ್ಟು ಹೋಪ್ಸ್ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ. ತುಂಬ ಜನದ ಹಿಂಗೆ ಆಗೋಗುತ್ತೆ. ಮತ್ತು ಅದಕ್ಕೆ ಹೇಳೋದು ರಿಂಗ್ಸ್ ಅನ್ನೋದು ತುಂಬ ಮೇಯ್ನು. ಮತ್ತು ತುಂಬ ಜನ ಬ್ರೋ ರಿಂಗ್ಸ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಏನು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಸ್ಕ್ಯಾಮ್ಸ್ ಜಾಸ್ತಿ ನಡೀತೈತೆ. ನಿಮ್ಮ ಹತ್ರ ಫಸ್ಟ್ ಅಮೌಂಟ್ ಹಾಕ್ಸ್ಕೊಂಡ್ಬಿಡ್ತಾವ್ರೆ ರಿಂಗ್ಸ್ಗೆ. ಅದಾದಮೇಲೆ ರಿಂಗ್ಸ್ ಬರೋದು ನಿಮ್ಗೆ ಡಿಲೇ ಆಗೋದೇ ಇರಲಿ ಅಥವಾ ಕೊಡದಿರ ಇರೋದೇ ಇರಲಿ, ನಂಬರ್ ಬ್ಲಾಕ್ ಮಾಡೋದು. ಅದಕ್ಕೆ ನಾನು ಬಂದ್ಬಿಟ್ಟು ಜೆನ್ಯೂನ್ ಆಗಿ ಯಾರು ಸಿಕ್ಕಿದ್ರೆ ಹಾಕೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ನಂಬರ್ಸ್ ಕೊಡ್ತಾ ಇಲ್ಲ ಅಷ್ಟೇ, ಬೇರೆ ಏನು ಇಂಟೆನ್ಷನ್ಸ್ ಇಲ್ಲ. ಸೊ ಇವತ್ತು ವೀಡಿಯೋದಲ್ಲಿ ಹೋಗೋಣ. ನಮ್ಮ ತ್ರೇವಾಲ್ನ ಕೂಡ ತೋರಿಸ್ತೀನಿ, ಅವ್ರು ಕೊಟ್ಟಿರೋದು ವಾಪಸ್ ನಮಗೆ. ಸೊ ತ್ರೇವಾಲ್ನ ತೋರಿಸ್ತೀನಿ. ಮತ್ತು ಸ್ವಲ್ಪ ನಮ್ಗೆ ಈ ವಿಡಿಯೋದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ತಾವ್ರೆ ಅದೆಲ್ಲ ಕೂಡ ಫ್ಯೂಚರಲ್ಲಿ ನಾನು ತಿಳಿಸ್ತೀನಿ. ಇವಾಗ ಯಾಕಂತೇಳಿದ್ರೆ ಇದ್ದಾರೆ, ಇಲ್ಲ ಅಂತಿಲ್ಲ. ನಮ್ಮ ಬ್ರದರ್ ಅವರು ಇದ್ದಾರೆ. ಸುಮ್ಮನೆ ಇವಾಗ ಹೆಸರುಗಳು ಹೇಳೋದು ಬೇಡ. ನಾನು ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ. ನನ್ನನ್ನು ಅಂದರೆ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡೋತ್ರ ಸಪೋರ್ಟ್ ಮಾಡಿ ಕಾಲಿಲ್ದವರು ಇದ್ದಾರೆ. ಇದರಲ್ಲಿ ಬಂದುಬಿಟ್ಟು ಹೆಂಗಂತ ಹೇಳಿದ್ರೆ ಶೋಕಿನೇ ಅಷ್ಟೇ ಸರಿನಾ. ನಾವು ಯಾರು ಹೆಂಗೆ ಅಂತ ಇದು ಮಾಡೋಕ್ಕಾಗಲ್ಲ, ಏನು ಇಂಟೆನ್ಷನ್ಸ್ ಇರ್ತಾರೆ ಅಂತ ಗೊತ್ತಾಗಲ್ಲ. ಆದಷ್ಟು ಇದು ಮಾಡ್ಕೊಳ್ಳಿ. ಒಳ್ಳೆಯವ್ರು 100% ಸಿಗ್ತಾರೆ. ಇವತ್ತೇ ಇರಲಿ, ನೀವು ನಿಮ್ಮ ಕೆಲಸನ ಮಾತ್ರ ಮಾಡ್ತಾಯಿರ್ರಿ. ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಬಿಡ್ರಿ. 100% ನಿಮ್ಗೆ ಏನಾಗಬೇಕು ಒಳ್ಳೇದೇ ಆಗುತ್ತೆ. ಬರೀ ಕಷ್ಟಪಡ್ರಿ ಅಷ್ಟೇ ಸರಿನಾ. ಇವಾಗ ತೋರಿಸ್ತೀನಿ ಈ ವರ್ಷಕ್ಕೆ ಏನೇನು ಪಟ್ಟಾಗಳು ಮತ್ತು ಏನೇನು ಇದಾಗಿದೆ. ಮತ್ತು ಇಲ್ಲಿ ಸ್ವಲ್ಪ ಇನ್ನೊಂದು ಛತ್ರಿದು ಕೂಡ ಅಷ್ಟೇ ತುಂಬ ಬೇಜಾರಾಗಿರೋವಂಥ ಒಂದು ವಿಷಯ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಛತ್ರಿ ಹೊಡಿಸಿದು ಒಂದು ವಾರಕ್ಕೇ ನೋಡಿ ನನಗೆ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆಚೆ ಬಂದುಬಿಟ್ಟಿದೆ, ಶೇಕ್ ಆಗ್ತೈತೆ. ನಿನ್ನೆ ಬಿದ್ದೋಗ್ಬಿಡುತ್ತಾ ಅಂದ್ಕೊಂಡು ಭಯದಲ್ಲಿ ಮೇಲೆ ಬಂದು ಸ್ವಲ್ಪ ನೋಡ್ತಾನೆ ಇದ್ದೆ. ಇದೊಂದು ಲಾಕ್ ಆಗಿರೋದ್ರಿಂದ ಕರೆಕ್ಟಾಗಿ ಐತೆ ನನಗೆ. ಸೊ ಇದು ಬಂದುಬಿಟ್ಟು ಅವ್ರ ಫಾಲ್ಟಾ ಅಥವಾ ಇದ್ರೊಳಗಡೆ ಇರೋದು ಇದಾ ಅಂತ ಹೇಳ್ಬಿಟ್ಟು. ಆದರೆ ಸರ್ ಅವ್ರು ಆ್ಯಕ್ಚುಲಿ ಸ್ವಲ್ಪ ವರ್ಕೆ ಮಾಡಿ ಹೋಗಿರೋದು. ತಿರ್ಗಾ ಬಂದು ಮಾಡ್ತೀನಿ ಶಿವರಾಜ್, ನಾನು ಇವಾಗ ಫಾಸ್ಟಿಂಗಲ್ಲಿ ಇದ್ದೀರಲ್ಲ ನಾವು. ಸೊ ನಾನು ಅರ್ಥ ಮಾಡ್ಕೊಂಡೆ, ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಫೋನ್ ಮಾಡಿದೆ ನಾನು, ಆದರೆ ಅವ್ರು ರಿಸೀವ್ ಮಾಡಿಲ್ಲ. ಅದೇನಾಯ್ತೋ ಗೊತ್ತಿಲ್ಲ. ತಿರ್ಗಾ ಈ ಥರ ಇದೈತೆ ನೋಡಿ, ಇದು ಪೈಪಿಂಗ್ ಬಂದುಬಿಡೈತೆ. ಮತ್ತು ಮೇಲೆ ಅದು ಸ್ವಲ್ಪ ಶೇಕ್ ಬರ್ತೈತೆ. ಅದೆಲ್ಲ ಹೇಳಿದ್ದೀನಿ, ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ನನ್ನ ಸುತ್ತ ಕೂಡ ಭಯ ಇದೆ ನೋಡಿ. ಬೋಲ್ಟ್ಗಳನ್ನ ಕೂಡ ಇನ್ನೂ ಇದು ಮಾಡಿಲ್ಲ, ಇದು ಹಂಗೆ ಬಿಟ್ಟಿದ್ದೀನಿ. ಫಿನಿಶಿಂಗು ಏನು ತೊಂದರೆ ಇಲ್ಲ, ಕರೆಕ್ಟಾಗಿ ಮಾಡ್ತೈತೆ. ಸೊ ಇದನ್ನೆಲ್ಲ ಮಾಡಿಸ್ಬೇಕು. ಯಾಕಂತೇಳಿದ್ರೆ ಅವ್ರದ್ದು ಅರ್ಥ ಮಾಡ್ಕೊಬೇಕು, ನಾನು ಅರ್ಥ ಮಾಡ್ಕೊತಾ ಇದ್ದೀನಿ. ಅವ್ರದ್ದೇನೋ ಪ್ರಾಬ್ಲಮ್ ಇಲ್ಲ, ಆದರೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸೊ ಅವ್ರು ಆ್ಯಕ್ಚುಲಿ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಪರವಾಗಿಲ್ಲ, ನೋಡೋಣ. ಮತ್ತು ಆ ಅಕ್ಕಿ ಒಬ್ರದ್ದು ಬಂದುಬಿಡಿತು ಅಂತ ಹೇಳಿದೆ, ಅವ್ರು ಎತ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ಅವ್ರದ್ದು ಕಾಂಟ್ರವರ್ಸಿ, ಇನ್ನೊಂದು ಕಾಂಟ್ರವರ್ಸಿ ಅವ್ರದ್ದು. ನಮ್ಮ ಮನೆಯಲ್ಲಿ ಬಂದುಬಿಟ್ಟು ಅವ್ರ ಅಮ್ಮ ಫೋನ್ ಮಾಡಿಬಿಟ್ಟು, ಬೇಡ ಅವ್ರು ಕೊಡಬೇಡ ಅಕ್ಕಿ, ಅವ್ರು ಓದ್ತಾ ಇಲ್ಲ ಅಂತ ಹೇಳಿದ್ರು. ಸರಿ ಅಮ್ಮ, ಇಲ್ಲ ಇದು ಅವ್ರ ಅಕ್ಕಿ ಇಲ್ಲೇ ಇರುತ್ತೆ, ಅವ್ರು ಯಾವಾಗಲೇ ಎತ್ಕೊಳ್ಳಿ. ಮತ್ತು ನೋಡಿ ಅವ್ರು ಗೊತ್ತಿಲ್ದ್ರ ಮಾಡ್ತಾವ್ರಂತೆ ಅದೆಲ್ಲ. ನಾನು ಅದಕ್ಕೆ ಅವ್ರ ಮಮ್ಮಿಗೆ ಫಸ್ಟ್ ನಿಮ್ಮ ಮಮ್ಮಿಗೆ ಫೋನ್ ಕೊಡು, ಯಾರು ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡಿದ್ದಕ್ಕೆ ಅವ್ರ ಮಮ್ಮಿ ಕೈಯಲ್ಲಿ ಫೋನ್ ಮಾಡಿಸಿ ಈ ಥರ ಅಂತ ಹೇಳಿದ್ದಾರೆ ಅವರು. ದಯವಿಟ್ಟು ಚಿಕ್ಕ ಹುಡುಗರು ಯಾರಿದ್ರೆ ನಾನು ಅದೇ ಕೇಳ್ಕೊತಿರೋದು ನನ್ನ ಸೈಡಿಂದ. ನನ್ನ ಮಾತಿಗೆ ಬೆಲೆ ಕೊಡೋರಾಗಿದ್ದರೆ ದಯವಿಟ್ಟು ನಿಮ್ಮ ತಂದೆ ತಾಯಿ ಒಪ್ಪಿಸಿ ಅಕ್ಕಿಗಳಿಕ್ಕಿ, ಅವ್ರನ್ನ ಕಷ್ಟಪಡಿಸಿ ಅಕ್ಕಿಗಳನ್ನ ಇಕ್ಬೇಡ್ರಿ ಸರಿನಾ. ಅಕ್ಕಿ ಶೋಕಿ ಒಂದು ಒಳ್ಳೆ ಶೋಕಿನೇ. ಆದರೆ ಏನಂತಂದರೆ ನೀವು ಎಲ್ಲಿ ಓದ್ದಿರ ಹೋಗ್ಬಿಡ್ತೀರಾ, ಮತ್ತು ನೀವು ಎಲ್ಲಿ ಕೆಟ್ಟ ಇದರಲ್ಲಿ ಎಲ್ದ್ಬಿಡ್ತೀರಾ, ಜಗಳಾಗುತ್ತೆ ಅಂತ ಹೇಳ್ಬಿಟ್ಟೆ ನಿಮ್ಮನ್ನು ಬೇಡ ಅನ್ನೋದಷ್ಟೇ. ಅದು ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ನೀವು ಅಕ್ಕಿ ಇಕ್ಕಿದ ಮೇಲೆ ಫ್ರೆಂಡ್ಸ್ ಜೊತೆ ಹಂಗೆ ಜಗಳ ಆಗೋದು ಕಾಮನ್. ಯಾಕಂದರೆ ಸುಮಾರು ಜನ ನೀವು ಸೇರಿ ಇಕ್ತೀರಾ. ಮತ್ತು ನೋಡಿ, ನಾನು ಪುನೀತ್ ಸೇರಿ ಫಸ್ಟು ಅಕ್ಕಿ ಎಲ್ಲಿ ಗೊತ್ತಾ ಇಕ್ಕಿದ್ದು, ಆ ಬಿಲ್ಡಿಂಗ್ ಮೇಲೆ.
ಅವಾಗ ಸ್ಟ್ರೈಟ್ ಬಿಲ್ಡಿಂಗೇ ಇದ್ದಿಲ್ಲ ಅದು. ಇವಾಗ ನೀವು ಏನು ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಾ, ಆ ಸ್ಟ್ರೈಟ್ ಬಿಲ್ಡಿಂಗೇ ಇದ್ದಿಲ್ಲ, ಕೆಳಗಡೆ ಗಂಟ ಇಷ್ಟೇ ಇದ್ದಿದ್ದು ಅಲ್ಲಿ. ಸೊ ನಮ್ಮದು ಅಲ್ಲಿ ಪುನೀತು ನಾನು ಅಲ್ಲಿದ್ದಾಗ ಅಲ್ಲೊಂದು ಜಗಳ ಆಗಿತ್ತು. ಸೊ ಅದ್ರದ್ದು ಒಂದು ಕಾಂಟ್ರವರ್ಸಿ ಆಗಿ ತಿರ್ಗಾ ಅವಾಗ ಪುನೀತು ನಾನು ತಿರ್ಗಾ ಸಪ್ರೇಟಾಗಿ ಅದಾದ್ಮೇಲೆ ಸಪ್ರೇಟ್ ಅಂತ ಹೇಳಿದ್ರೆ ಅಕ್ಕಿಗಳು ಎದ್ಬಿಟ್ರಲ್ಲ, ಅವಾಗ ಅವನ ಮನೆಯಲ್ಲಿ ಅವನು ನಾನು ನನ್ನ ಕೆಲಸಗಳ ಮೇಲೆ ಆ ಥರ ಆಗೋಯ್ತು. ಸೊ ಈ ಥರ ಇರುತ್ತೆ ಗೈಸ್, ಸರಿನಾ, ಅರ್ಥ ಮಾಡ್ಕೊಳ್ಳಿ. ಮತ್ತು ನಾನು ಇವತ್ತು ಬಂದುಬಿಟ್ಟು ನಮಗೆ ಇದು ಮಾಡಿಕೊಟ್ಟಿದ್ರು, ತೋರಿಸ್ತೀನಿ ಬನ್ನಿ. ಅದು ಎತ್ಕೊಂಬರೋ, ಅದು ಡ್ರೈ ಫ್ರೂಟ್ಸಲ್ಲಿ ಮಾಡಿರೋದು. ಇದೆಲ್ಲ ಪಟ್ಟಾಗಳು ಈ ವರ್ಷ ಆರ್ಸಕ್ಕಂತ ಒಂದು 3 ಪಟ್ಟಾಗಳು ನೋಡಿ ಇದರಲ್ಲಿ ಅಂದರೆ ಇದು 3 ಪಟ್ಟ ಅಲ್ಲ, ಇನ್ನೂ ಐತೆ ಗೈಸ್. ಫಸ್ಟು ದಯವಿಟ್ಟು ವ್ಯಾಕ್ಸಿನ್ಗಳು ಮಾಡಿಬಿಡ್ರಿ, ಸರಿನಾ. ಫಸ್ಟು ವ್ಯಾಕ್ಸಿನ್ ಮಾಡಿ ಗೂಡುಗಳೆಲ್ಲ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಮೋಷನ್ ಚೆಕ್ ಮಾಡಿ ಕರೆಕ್ಟಾಗಿ 3 ಕಿತ. ಸೊ ನೋಡಿ ಗೈಸ್, ಇದು ಬಂದುಬಿಟ್ಟು ನಮ್ಮ ಬ್ರದರ್ ಅವ್ರು ಮಾಡಿಕೊಟ್ಟಿರೋದು. ಇದು ನನಗೆ ಅಕ್ಕಿಗಳಿಗೆಲ್ಲ ತಿನ್ನಿಸು ದಪ್ಪ ಆಗುತ್ತೆ ಅಕ್ಕಿಗಳೆಲ್ಲ ಅಂತ ಹೇಳ್ಬಿಟ್ಟು ಪಾಪ ಡ್ರೈ ಫ್ರೂಟ್ಸಲ್ಲಿ ಮಾಡಿ. ತುಂಬ ಥ್ಯಾಂಕ್ಸ್ ಬ್ರದರ್. ನಾನು ನಿಮ್ಮ ಹೆಸರೆಲ್ಲ ಇವಾಗಲೇ ರಿವೀಲ್ ಮಾಡೋದು ನನಗೆ ಇಷ್ಟ ಇಲ್ಲ. ಒಂದು ಒಳ್ಳೆ ಟೈಮಲ್ಲೇ ಒಂದು ಒಳ್ಳೆ ಸಿಚುವೇಶನ್ಸಲ್ಲಿ ನನಗೆ ಯಾರ್ಯಾರು ಆಗಿ ಬಂದಿದ್ದೀರಾ ಎಲ್ಲರೂ ನನ್ನ ಇದು ಮಾಡ್ಕೊಂಡು ನಾನು 100% ಏನು ಮಾಡಬೇಕು ನಾನು ಅದನ್ನು ಬಂದುಬಿಟ್ಟು ಮಾಡಲೇಬೇಕು. ಯಾಕಂತೇಳಿದ್ರೆ ನನ್ನ ಸಪೋರ್ಟ್ ಮಾಡಿರೋರು ಯಾವತ್ತೂ ಅವ್ರನ್ನ ಮರ್ತೋಗಿಲ್ಲ, ಮತ್ತು ಅವ್ರಿಗೆ ಏನು ಮಾಡ್ದಿರೋ ಕೂಡ ಇದ್ದಿಲ್ಲ ನಾನು, ಸರಿನಾ. ಇದೆಲ್ಲ ನಾನು ಬಂದುಬಿಟ್ಟು ಹಿಂಗೆ ಕೃತಜ್ಞತೆ ಹೇಳ್ಕೊನಲ್ಲ ವಿಡಿಯೋ ಮುಖಾಂತರ, ಬರೀ ಹೇಳ್ಬಿಟ್ಟು ಮುಗಿಸಲ್ಲ ನಾನು. ಸೊ ಇದೆಲ್ಲ ಹೆಂಗೆ ಏನು ಇದ್ರದ್ದು ಕೂಡ ಆದರೆ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ, ಸರಿನಾ. ಇದೆಲ್ಲ ಏನಕ್ಕೆ ಕೊಡೋದು ಅಂತ ಹೇಳಿದ್ರೆ, ಇದೆಲ್ಲ ಡ್ರೈ ಫ್ರೂಟ್ಸ್ ಜೊತೆ ಬರೋದು. ಅಕ್ಕಿಗಳು ಏನಾದರೂ ವೀಕ್ ಆಗಿದ್ರೆ ಅದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಬೋದು ನಾವು, ಸರಿನಾ. ಸೊ ನಾನು ನಿಮ್ಗೆ ಇದ್ರದ್ದು ಕೂಡ ಅಪ್ಡೇಟ್ ಮಾಡ್ತೀನಿ. ಇದಕ್ಕೆ ಬಂದುಬಿಟ್ಟು ಬಿಸಿಲು ಬೀಳ್ಬೇಡಿ, ಸರಿನಾ, ಒಳಗಡೆ ಕ್ಲೀನಾಗಿ ಇಕ್ಕೋ. ಸೊ ಹಿಂಗಿರುತ್ತೆ. ಮತ್ತು ಅಕ್ಕಿಗಳು ನಾನು ಇನ್ನೂ ವ್ಯಾಕ್ಸಿನ್ ಮಾಡಿಲ್ಲ, ವ್ಯಾಕ್ಸಿನ್ ಎಲ್ಲಿ ಸಿಗುತ್ತೆ ಅನ್ನೋದು ಬಂದುಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು, ಬ್ಯಾಂಗ್ಳೂರಲ್ಲಿ ಎಲ್ಲಿ ವ್ಯಾಕ್ಸಿನ್ ಸಿಗುತ್ತೆ, ಹೆಂಗೆ ಇಸ್ಕೊಳೋದು, ಹೆಂಗೆ ಹಾಕೋದು ಅನ್ನೋದು ಬಂದುಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡ್ತೀನಿ ನಾನು. ಮತ್ತು ಇವಾಗ ಪ್ರೆಸೆಂಟು ರೇಗ್ದಾರ್ ಬಂದುಬಿಟ್ಟು 1 ಅವರ್ ಆರ್ತೈತೆ ರೇಗ್ದಾರು, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಇವಾಗ ನೀವು ಇದೇನು ಪಟ್ಟಾಗಳು ನೋಡ್ತಾ ಇದ್ದೀರಾ, ಇದೆಲ್ಲ ನಮ್ದಾವಡಿ, ಇದೆಲ್ಲ ಈಸ್ಕೊಂಬಂದಿರೋದು. ಸೊ ಅದರದ್ದು ಆರ್ಸ್ ನಿಮ್ಗೆ ಅಪ್ಡೇಟ್ ಮಾಡಿ ಅದನ್ನು ಬಂದ್ಬಿಟ್ಟು ಯಾರು ಕೊಟ್ಟಿರೋದನ್ನು ಕೂಡ ಅದೊಂದು ಒಳ್ಳೆ ಟೈಮಿಂಗ್ 100% ರಿಸಲ್ಟ್ ಇರೋವಂಥ ಪಟ್ಟಾಗಳೇ ಅವು. ಅದನ್ನ ಆರ್ಸ್ ಮೇಲೆ ಕೂಡ ಅದ್ರದ್ದು ಟೈಮಿಂಗ್ ಅಪ್ಡೇಟ್ ಮಾಡ್ತೀನಿ. ಮತ್ತು ಇಲ್ಲೊಂದು 3 ಪಟ್ಟಾಗಳಿದೆ. ಟೋಟಲ್ ನಮ್ಮ ಹತ್ರ ಇರೋದು ಒಂದು 10-15 ಅಕ್ಕಿಗಳೇ. ತ್ರೇವಲ್ ಅಂತೂ ಹೋದ್ಮೇಲೆ ನನ್ನ ಸೀಲಿಗೆ ಕಟ್ಟೋದೇ ಬೇಡ ಅನ್ನೋ ಥರ ಆಗ್ಬಿಡ್ತು ನನಗೆ. ಆದರೆ ತ್ರೇವಲ್ ಸಿಕ್ಕ ಮೇಲೆ ತಿರ್ಗಾ ಒಂದು ಹೋಪು, ಎಷ್ಟವರೇ ಆರಿಸ್ಲಿ, ಫಸ್ಟ್ ವರ್ಷ ಬಿಡ್ತಾ ಇರೋದು ಜೆನ್ಯೂನ್ ಆಗಿ ಆರ್ಸೋಣ, ಮತ್ತು ಯಾವ್ದಾದ್ರು ಒಂದು 2-3 ಟೂರ್ನಮೆಂಟ್ ಕಟ್ಬಿಡೋಣ ಅನ್ನೋ ಉದ್ದೇಶದಲ್ಲಿ ಇದು ಮಾಡಿರೋದು. ಇಲ್ಲಿ ಬಂದ್ಬಿಟ್ಟು ಇದ್ರದ್ದೊಂದು ಮರಿ ಆಗಿದೆ, ಕತಂಗ್ ಪಿಲಂಗ ಜೋಡಿದಲ್ಲಿ ಒಂದು ಮರಿ ಆಗಿ. ಲಾಸ್ಟ್ ಟೈಮ್ ಒಂದು ಮರಿ ಆಗಿ ಕರೆಕ್ಟಾಗಿ ಬಂದಿಲ್ಲ. ಇದು ಇಷ್ಟಪಟ್ಟು ಎತ್ಕೊಂಡು ಬಂದಿರೋದು ನಾವು, ಸರಿನಾ. ರಿಸಲ್ಟ್ ಆಯಿತೋ ಇಲ್ವೋ ಗೊತ್ತಿಲ್ಲ, ನಮ್ಗೆ ಇಷ್ಟ ಆಯಿತು, ಪುನೀತ್ಗೆ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಜೋಡಿನ ಬಂದ್ಬಿಟ್ಟು ಒಬ್ಬರ ಹತ್ರ ಈಸ್ಕೊಂಡ್ಬಂದಿರೋದು. ಮತ್ತು ಈ ಸೈಡ್ ಬರೋದಾದರೆ ಕತಂಗ್ ಆಮೇಲೆ ಅದು ಮಚ್ಚಿ ಒಂದು ಮೊಟ್ಟೆ ಇಕ್ಕೈತೆ, ಚೀನಿ ಒಂದು ಮೊಟ್ಟೆ ಇಕ್ಕೈತೆ. ಇಲ್ಲಿ ಬಂದ್ಬಿಟ್ಟು ಇದರಲ್ಲೆಲ್ಲ ಫುಲ್ಲು ಫೀಮೇಲ್ ಲಾಟ್, ಇದರಲ್ಲೆಲ್ಲ. ಸೊ ವ್ಯಾಕ್ಸಿನ್ ಮೇನು, ಸರಿನಾ. ವ್ಯಾಕ್ಸಿನ್ ಮಾಡಿಲ್ಲ ಅಂತ ಹೇಳಿದ್ರೆ ಅಕ್ಕಿಗಳೆಲ್ಲ ವಾಶ್ ಔಟ್ ಆಗೋಗುತ್ತೆ, ಮತ್ತು ಗ್ರೀನ್ ಮೋಷನ್ ವೈಟ್ ಮೋಷನ್ ಸ್ಟಾರ್ಟ್ ಆಗುತ್ತೆ, ರೆಸ್ಪಿರೇಟರಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಒಂದೊಂದಾಗಿ ಎಲ್ಲ ಸ್ಟಾರ್ಟ್ ಆಗುತ್ತೆ, ಸರಿನಾ. ಬಿಸಿಲು ಸೀಸನ್ನು ಟಕ್ಕಂತ ಮಳೆ ಹೊಡಿತೈತೆ, ಎಲ್ಲ ನೋಡ್ಕೊಂಡು ಮಾಡಿ. ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ, ಸರಿನಾ. ನನ್ನ ಕೈಯಲ್ಲಿ ಆದಷ್ಟು ನಾಲೆಜ್ನ 100% ಶೇರ್ ಮಾಡ್ತೀನಿ. ಮತ್ತು ತುಂಬ ಜನ ಅನ್ಕೊಂತಾರೆ ಇವ್ನಿಗೇನು ಗೊತ್ತಿಲ್ಲ, ಏನೋ ಒಂದು ವಿಡಿಯೋ ಹಾಕ್ತಾನೆ ಅನ್ಕೊಬೋದು ನೀವು. ಗೈಸ್ ನೋಡಿ, ನನ್ಗೆ ಗೊತ್ತಿರೋದೇ ಶೇರ್ ಮಾಡ್ತಾ ಇದ್ದೀನಿ. ನನಗೆಲ್ಲ ಗೊತ್ತು ಅಂತ ಹೇಳ್ತಾರ, ನನಗೆ ಬಂದ್ಬಿಟ್ಟು ಗೊತ್ತಿರೋದು ಒಂದು 1% ಅಷ್ಟೇನಾ. ಇನ್ನು 99% ಕಲ್ತ್ಕೊಳೋದಿದೆ, ಸರಿನಾ. ಕಲ್ತ್ಕೊಬೇಕು ನಾನು. 1% ಗೊತ್ತಿರೋದು ಅಷ್ಟೇ. ಆ 1% ಅಲ್ಲಿ ನಾನು ಕಷ್ಟಪಟ್ಟು ನಾನು ಏನು ಮೋಸ ಹೋಗಿದ್ದೀನಿ, ನಾನು ಏನೇನು ಅನುಭವಿಸಿದ್ದೀನಿ, ಅದನ್ನ ಬಂದ್ಬಿಟ್ಟು ಕೆಟ್ಟದ್ದು ನನಗೇನಾಗಿದೆ ಅದು ನಿಮ್ಗೆ ಆಗ್ಬೇಡ್ದು ಅನ್ನೋ ಉದ್ದೇಶದಲ್ಲಿ ನಾನು ವಿಡಿಯೋಸ್ ಮಾಡ್ತಿರೋದು. ನಾನು ಡೈಲಿ ರೊಟೀನ್ ಏನಿದೆ ಅದನ್ನ ತೋರಿಸ್ತಾ ಇದ್ದೀನಿ, ಮತ್ತು ನನಗೆ ಗೊತ್ತಿರೋಷ್ಟು ನಾನು ತೋರಿಸ್ತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕಲ್ತ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಮತ್ತು ಯಾರಾದರೂ ದೊಡ್ಡವರಿದ್ರೆ ಅವ್ರ ಕೈಯಿಂದ ಹೋಗ್ಬಿಟ್ಟು ನನಗೆ ಆಲ್ಮೋಸ್ಟ್ ಸ್ವಲ್ಪ ಆದಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಕಲೆಕ್ಟ್ ಮಾಡಿಸೋದೇ ಇಲ್ಲಿ ಮಾಡ್ತಾ ಇದ್ದೀನಿ. ಮತ್ತು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇದೆಲ್ಲ ಮಾಡಿ ಕೂಡ ನನಗೆ ತುಂಬ ಜನ ಅದು ಇದು ಬೆನ್ನಿಂದೆ ಮಾತಾಡ್ತವ್ರೆ. ಅದೆಲ್ಲ ನನ್ಗೆ ಗೊತ್ತು, ಯಾರ್ಯಾರು ಏನೇನು ಮಾತಾಡ್ತವ್ರೆ, ಏನು ಅಂತ. ನನ್ನ ತಲೆನೇ ಕೆಡಿಸ್ಕೊಳಲ್ಲ, ಸರಿನಾ. ಎಲ್ಲರಿಗೂ ಒಂದು ಟೈಮ್ ಬರುತ್ತೆ, ಆ ಟೈಮ್ ಬಂದಾಗ ನಾವು ಮಾತಾಡೋದು ಬೇಡ, ಆ ಟೈಮೇ ತೋರಿಸುತ್ತೆ ಸರಿ ಏನು ಅಂತ ಹೇಳ್ಬಿಟ್ಟು. ನಾನು ಇವಾಗ ಕೂಡ ಅಷ್ಟೇ, ನಾನೇನೋ ಬೆಲ್ಬಿಟ್ಟಿದ್ದೀನಿ, ನಾನೇನು ಇಲ್ಲಿ ಏನೂ ಇಲ್ಲ. ನನ್ನ ರೋಡಲ್ಲಿ ಯಾರೇ ನೋಡ್ಸಿ ಮಾತಾಡಿದ್ರು ನಾನು ನಿಂತ್ಕೊಂಡು ಮಾತಾಡ್ತೀನಿ. ನಾನೇನು ಯಾವತ್ತೂ ದೊಡ್ಡವನು ಅನ್ಕೊಂಡು ಮೆರೆದವನಲ್ಲ ನಾನು, ಸರಿನಾ. ಯಾವತ್ತೇ ಇರಲಿ, ನಾನು ಎಲ್ಲಿಂದ ಬಂದಿದ್ದೀನಿ ನನಗೆ ಗೊತ್ತು, ಮತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು. ಮತ್ತು
ಒಂದು ಮನುಷ್ಯಗೆ ಯಾರಾದ್ರೂ ಹೆಂಗ್ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೆಂಗಿರುತ್ತೆ ಅನ್ನೋದು ನನ್ಗೆ ಗೊತ್ತು ಸರಿ. ನಾವು ಒಬ್ರು ಯಾರು ಇದಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ನೋಡಿದೀನಿ, ಯಾವ್ದೋ ಮೀಟಪ್ ಅಂತ ಹೇಳ್ಬಿಟ್ಟು ಕರೆದು ಬಿಡ್ತಾರೆ. ಆದ್ರೆ ಅಷ್ಟು ಕಷ್ಟದಿಂದ ಅವ್ರನ್ನ ನೋಡಕ್ ಹೋಗಿದ್ರೆ ಒಂದು ಫೋಟೋ ಕೊಡೋಕೆ ಇರ್ಲಿ, ಅಷ್ಟು ರೆಶ್ ಅವ್ರನ್ನ ತಲ್ಲೋದೇ ಇರ್ಲಿ, ತುಂಬಾ ಬೇಜಾರು ಇದೆಲ್ಲ ಸರಿನಾ. ಎಲ್ಲಾರು ಬಂದ್ಬಿಟ್ಟು ಹುಟ್ಟಿರೋದೇ ಒಂದು ಪರ್ಪಸ್ಗೆ ಒಂದು ಹುಟ್ಟಿರೋದಂತ ಸರಿನಾ. ಸೊ ಇವತ್ತು ಬಂದ್ಬಿಟ್ಟು ನಾನು ಏನೇನು ತೋರಿಸಿದ್ದೀನಿ ಅಂತ ಹೇಳಿದ್ರೆ ನಮ್ದು ಛತ್ರಿ ಒಂದು ಹೋಯ್ತು, ಮತ್ತೆ ತ್ರೇವಲ್ ಪಟ ಅಂತ ತೋರಿಸ್ತೀನಿ. ಯಾವ ತ್ರೇವಲ್ ಪಟ ಹೋಗ್ಬಿಡಿರೋದಂತ. ತ್ರೇವಲ್ ಪಟ ಎತ್ಕೊಂಬ. ಸೊ ಗೈಸ್ ನಾನು ಹೇಳಿದ್ದಲ್ಲ ತ್ರೇವಲ್ ಪಟ, ಸೊ ಇದೇ ತ್ರೇವಲ್ ಪಟ. ಒಂದು ಕರೆಕ್ಟಾಗಿ ಬಂದ್ಬಿಟ್ಟು ಮರಿ ಇಷ್ಟಿದ್ದಾಗ ನೀವು ನೋಡ್ಬೋದು, ನನ್ನ ರೀಲ್ಸ್ ಎಲ್ಲೋ ಆಗಿದೆ. ಇದ್ರ ಜೊತೆ ಪಟ ಬಂದ್ಬಿಟ್ಟು ತಾಮ್ರಾಲ್ ಪಟ ಆಯ್ತು, ಅದು ಸತ್ತೋಯ್ತು ಕಾಯಿಲೆ ಬಂದು. ಇದೊಂದೇ ಇದಕ್ಕೂ ಕಾಯಿಲೆ ಬಂದು ಸತ್ತೋಗೋ ಸ್ಟೇಜಲ್ಲಿ ಇದ್ದಿದ್ದಾಗ ನಾನು ಕಾಪಾಡ್ಕೊಂಡಿರೋದು ಇದನ್ನ. ಇದಕ್ಕೆ ಬಂದ್ಬಿಟ್ಟು ಇವಾಗ 3 ಕಲ್ಲಿ ಆಗೈತೆ ಇದಕ್ಕೆ. ಸೊ ಇದ್ರ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಮಾಡಿರೋದು ಕೆಲಸ ಒಂದು ಒಳ್ಳೆ ಕೆಲಸ ಏನಂತ ಹೇಳಿದ್ರೆ ರಿಂಗ್ ಹಾಕಿರೋದು. ನೋಡಿ ರಿಂಗ್ ಐತಿ ಇಲ್ಲಿ, ರಿಂಗ್ ನಂಬರ್ 30, ನಮ್ಮ ಲಾಫ್ಟ್ ಹೆಸರು ಮತ್ತೆ ನಂಬರ್ ಹಾಕಿದ್ದೆ ನಾನು. ಸೊ ಇದು ಬೇರೆ ಯಾರಾದ್ರೂ ಹೋಗಿದ್ ಕಾರಣ, ನನಗೆ ಸಿಕ್ಕಿರೋ ಕಾರಣ ಇದ್ರಲ್ಲಿ ರಿಂಗ್ ಇರೋದೆ ಸರಿ. ನಾ ರಿಂಗ್ ಇದ್ದಿಲ್ಲ ಅಂತ ಹೇಳಿದ್ರೆ ಅಕ್ಕಿನೇ ಸಿಗ್ತಾ ಇದ್ದಿಲ್ಲ ನನಗೆ. ತುಂಬಾ ಬೇಜಾರಾಯ್ತು. ಅಕ್ಕಿ ಹೋದ್ಮೇಲೆ ನನ್ಗಂತೂ ಸೀಲ್ ಮೇಲೆ ಈಗ ತಗೊಂಡು ಬಿಟ್ಬಿಡೋಣ, ಬರೀ ಚನ್ನಪಟ್ಟಣದಲ್ಲಿ ಮಾತ್ರ ಆರ್ಸೋಣ ಆತರ ಮಾತ್ರ ಇದ್ದಿದ್ದು. ತುಂಬಾ ಬೇಜಾರಾಗುತ್ತೆ. ಯಾಕಂತಂದ್ರೆ ನೋಡಿ ಚಿಕ್ಕ ವಯಸ್ಸಿನ ಬೆಳೆಸಿ ಒಂಥರ ಹೆಂಗಂತಂದ್ರೆ ಫುಲ್ ಡಿಪ್ರೆಷನ್ ಆಗೋಗುತ್ತೆ. ಏನಪ್ಪಾ ಇಷ್ಟು ಚೆನ್ನಾಗಿ ತಿನ್ಸಿ ಬೆಳೆಸಿರ್ತೀರಿ, ಟಕ್ಕಂತ ಹಿಂಗಾಗೋಯ್ತಲ್ಲಪ್ಪ ಅಂತಂದ್ರೆ. ಇದ್ರ ತಪ್ಪೇನು ಇಲ್ಲ, ಗಾಲಿ ತುಂಬಾ ಯಾವತ್ತು ಬೇರೆ ಜಾಗದಲ್ಲೂ ಕಾಲಿ ಇಕ್ಕಿರೋದೇ ಅಲ್ಲ, ಅದು ಕರೆಕ್ಟಾಗಿ ಫಿನಿಶಿಂಗ್ 0 ಕಲ್ಲಿ ಕೀಕಿ ಅನ್ನೋವಾಗೆ ಅದು ಹೋಗ್ಬಿಟ್ಟು ಅದ್ರಲ್ಲಿ ಕುತ್ಕೊಂತ ಇತ್ತು. ನಾನು ವಿಡಿಯೋಸ್ ಅಲ್ಲೂ ಹಾಕಿದ್ದೀನಿ ನಾನು ಸರಿನಾ. ಇದು ಬಂದ್ಬಿಟ್ಟು ಅಂತ ಪಟ ಇದ್ದಿ ಹಿಂಗಾಗೋಯ್ತು. ಸೊ ಇದ್ರದ್ದು ಅಪ್ಪ ಬಂದ್ಬಿಟ್ಟು ನಿಮ್ಗೆ ತಾಮ್ರಾಲ್ ತ್ರೇವಲ್ ಗೊತ್ತಿರೋದು, ತಾಮ್ರಾಲ್ ತ್ರೇವಲ್ಗೆ ಆಮೇಲೆ ಗುಲ್ದಾರ್ಗೆ ಹಾಕಿ ಇದನ್ನ ಎಲ್ಸಿರೋದು. ಸಿಂಗಲ್ ಟೈಲ್ ಬರುತ್ತೆ, ಬಾಜಿಲ್ಲ ಕರೆಕ್ಟಾಗಿ ಸಖತ್ತಾಗಿ ಮಾಡ್ತೈತೆ, ಏನು ಫಾಲ್ಟ್ ಇದ್ದಿಲ್ಲ ಇದರಲ್ಲಿ. ಏನಂದ್ರೆ ಕಲ್ತ್ಕೊಂತ ಇದೀರಲ್ಲ, ಜೋಡಿಗಳು ಹಾಕೋದು ನಮ್ಗೆ ಹೊಸದು, ಎಲ್ಲ ಜೋಡಿಗಳಿಂದ ಕಲ್ತ್ಕೊಂತ ಇದೀನಿ, ಏನಕ್ಕಾಗಿದೆ ಏನು ಫಾಲ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಇದ್ರದ್ದು ಲಾಸ್ಟ್ ಇದ್ರಲ್ಲಿ ಮರಿ ಕೂಡ ತುಂಬಾ ಒಳ್ಳೆ. ಅಂದ್ರೆ 0 ಕಲ್ಲಿದಲ್ಲಿ ಕೀಕಿ ಅನ್ನೋವಾಗ್ಲೇ ಮಲೆದಲ್ಲಿ ಇರ್ಲಿ ಹಿಂಗ್ ಆಟ ಹಿಂಗ್ ಇತ್ತಂತ ಹೇಳಿದ್ರೆ, ತಾಮ್ರಲ್ಲಿ ಒಂದು ಮಲೆದಲ್ಲಿ 0 ಕಲ್ಲಿ ಪಟ ಬಂದ್ಬಿಟ್ಟು ಮಲೆದಲ್ಲಿ ಆಡ್ತೈತೆ ಅಂತ ಹೇಳ್ಬಿಟ್ಟು ಒಂದು ರೀಲ್ಸ್ ಹಾಕಿದ್ದೆ. ತುಂಬಾ ಒಳ್ಳೆ ಆಟ ಆಗಿತ್ತು. ಅದ್ರದ್ದು ಕೂಡ ಅಷ್ಟೇ ಮಲ್ಯದಲ್ಲಿ ಕೂಡ ಇಲ್ಲಕ್ಕೆ ಅದಕ್ಕೆ ಇಷ್ಟ ಇಲ್ಲ ಅಂತ ಆಟ, ಅದಕ್ಕೆ ಆ ತರ ಆಡ್ತಾ ಇತ್ತು. ಏನೋ ಗ್ರೇಟ್ ಆಗಿ ಏನು ಹೇಳ್ತಾ ಇಲ್ಲ ನಮ್ಮ ಅಕ್ಕಿಗಳ ಬಗ್ಗೆ. ಏನಂತ ಹೇಳಿದ್ರೆ ನಮ್ಮ ಅಕ್ಕಿಗಳು ನಮ್ಗೊಂಥರ ಖುಷಿ, ನಮ್ಮ ಅಕ್ಕಿಗಳ ಬೆಲೆ ನಮ್ಮ ಅಕ್ಕಿಗಳ ಬಗ್ಗೆ ಹೇಳ್ಕೊಳಕ್ ಒಂಥರ ಖುಷಿ ಅಲ್ವಾ. ಅಷ್ಟೇ ಎಲ್ಲರಿಗೂ ಅಷ್ಟೇ ಇರುತ್ತೆ. ನಿಮ್ಮ ಅಕ್ಕಿ ಬಂದ್ಬಿಟ್ಟು ನಿಮ್ ದಾವಡಿದಲ್ಲಿ ಯಾವ್ದೇ ಅಕ್ಕಿಯಲ್ಲಿ ನಿಮ್ಗೊಂದು ಖುಷಿ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ. ಸೊ ನನ್ಗೊಂಥರ ಖುಷಿ ಅದ್ರ ಬಗ್ಗೆ ಹೇಳ್ಕೊಳೋದು. ಏನು ಇವನ ಹತ್ರನೇ ಇದೆಯಾ ಆ ಥರ ಎಲ್ಲ ಏನು ಅನ್ಕೊಂಬೇರಿ ಸರಿ. ನಾ ಏನು ಹೇಳ್ತಾ ಇದೀನಿ ಖುಷಿಗೆ ಹೇಳ್ತಾ ಇದೀನಿ ಅಷ್ಟೇ, ತಪ್ಪಾಗಿ ಅನ್ಕೊಂಬೇರಿ. ಮತ್ತೆ ರೇಗ್ದಾರ್ ಒಂದು ಆಡ್ತೈತೆ, ಸುರ್ಮಿ ಒಂದು ಆಡ್ತೈತೆ, ಅದೆಲ್ಲ ಅಲ್ಲಿ ಸಿಂಗಲ್ ಅಲ್ಲಿ ಹಾಕಿದೀನಿ. ಸೊ ಮತ್ತೆ ನೀವು ನೋಡಿ, ನಾನು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಯಾವುದೇ ಆರ್ಸೋ ಅಕ್ಕಿಗಳಿದ್ರು ಸಿಂಗಲ್ ಪಾರ್ಟಿಷನ್ಸ್. ಇವಾಗ ನೀವೇನ್ ನೋಡ್ತಾ ಇದೀರಾ ಇಲ್ಲಿ, ಒಂದು ಅಕ್ಕಿ ಗುಮಾಯಿಸಕಂತ ಇರ್ಬೇಡ್ದು. ಮತ್ತೆ ಆರ್ಸೋ ಅಕ್ಕಿಗಳು ತುಂಬಾ ಸಪರೇಟ್ ಇಕ್ಬಿಡ್ರಿ, ಬೇರೆ ಅಕ್ಕಿಗಳು ಕಾಣಿಸ್ಕೊಂಬೇಡ್ದು. ಅಂದ್ರೆ ನಮ್ ದಾಡಿಗೆ ಒಬ್ರು ದೊಡ್ಡವ್ರು ಬಂದಿದ್ರು ಅಕ್ಕಿಗಳು ನೋಡೋಕೆ, ಅವಾಗ ಅವ್ರು ನನ್ಗೆ ಹೇಳ್ಕೊಟ್ಟಿರೋದು ಸಿಂಗಲ್ ಇಕ್ಕಿ ಅಕ್ಕಿಗಳನ್ನ. ನೀವು ಎಷ್ಟು ಅಕ್ಕಿಗಳನ್ನ ಸಿಂಗಲ್ ಇಕ್ಕಿ ಒಂದಕ್ಕೊಂದು ನೋಡ್ಕೊಂಡ್ಬಿಡ್ದು. ಮತ್ತೆ ಅದಕ್ಕೆ ದೊಡ್ಡ ಜಾಗ ಬಿಡ್ಬಿಡ್ರಿ. ಆರ್ಸೋ ಅಕ್ಕಿಗಳಿಗೆ ತುಂಬಾ ಚಿಕ್ಕದಾಗಿರ್ಬೇಕು, ಗುಮಾಯಿಸಕ್ಕೆ ಇರ್ಬೇಡ್ದು ಅಕ್ಕಿಗಳಿಗೆ, ಮಾತ್ರ ಜಾಗ ಚಿಕ್ಕದಾಗಿರ್ಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಮಸ್ತಿ ತೋರಿಸ್ಕೊಳಲ್ಲ ಅಕ್ಕಿಗಳು ಸರಿನಾ. ಸೊ ಆದಷ್ಟು ಜಾಗ ಅನ್ನೋದು ಬಂದ್ಬಿಟ್ಟು ನೋಡಿ, ಇದು ಕೂಡ ಇಷ್ಟೇ ಇರ್ಬೇಕು. ನೋಡಿ ಇಷ್ಟೇ ಇದೆ ಅಕ್ಕಿ. ಒಂದ್ ಅಕ್ಕಿ ನಿಂತ್ಕೊಂಡು ಊಟ ಮಾಡಿ ಫ್ರೀ ಆಗಿರೋ ತರ ಇದ್ರೆ ಸಾಕು. ತುಂಬಾ ಕಂಜೆಸ್ಟೆಡ್ ಮಾಡ್ಬಿಡ್ಬೇಡ್ರಿ ಅಕ್ಕಿ ಫುಲ್ ಇದಾಗೋ ತರ. ಒಂದ್ ಅಕ್ಕಿ ಇರೋ ತರ ಇದ್ ಮಾಡ್ಕೊಳ್ಳಿ. ಮತ್ತೆ ಅಕ್ಕಿ ಆರ್ಸಕ್ ಮುಂಚೆ ಲೈಟ್ ಆಗಿ ರೆಕ್ಕೆಗಳು ಫ್ರೀ ಮಾಡಿ ಉಡಾನ್ ಬಾಕ್ಸ್ ಅಲ್ಲಿ ಹಾಕೊಂಡೇ ಇರ್ಲಿ, ಅಥವಾ ಸ್ವಲ್ಪ ಕೆಳಗಡೆ ನೀವೇ ಕೈಯದಲ್ಲಿ ಫ್ರೀ ಮಾಡ್ಕೊಳೋದಾಗಿರ್ಲಿ. ಈ ತರ ಎಲ್ಲ ಮಾಡ್ಬಿಟ್ಟು ಒಳ್ಳೆ ಅಕ್ಕಿಗೆ ಸಪ್ಲಿಮೆಂಟ್ಸ್ ಏನೇನ್ ಬೇಕೋ ಕೊಟ್ಬಿಟ್ಟು ಆರ್ಸ್ ನೋಡಿ. ಎಲ್ಲ ಒಳ್ಳೇದಾಗೈತಿ ಈ ವರ್ಷ. ಎಲ್ಲರೂ ಆರ್ಸೋಣ ಸರಿನಾ. ಯಾರ್ಯಾರು ಇದು ನೋಡ್ತಾ ಇದ್ದೀರಾ, ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಎಲ್ಲರೂ ಕಷ್ಟಪಡೋಣ, ಆದಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಅಕ್ಕಿಗಳನ್ನ ಬಿಟ್ಕೊಳ್ಳೋಣ. ಮತ್ತೆ ಅಕ್ಕಿ ಶೋಕಿನ ಇನ್ನೂ ಉಳಿಸ್ಕೊಳ್ಳೋಣ. ನನಗೆ ಗೊತ್ತಿರೋಷ್ಟು ನಾನು ನಿಂತು ಶೇರ್ ಮಾಡ್ಕೊತಾ ಇರ್ತೀನಿ. ಹೊಸೊಬ್ರು ಯಾರೇ ಇದ್ರು ಕೂಡ ಸ್ವಲ್ಪ ಹುಷಾರಾಗಿದೆ ಅಕ್ಕಿ ಶೋಕಿದಲ್ಲಿ. ಯಾಕಂತಂದ್ರೆ ನಿಮ್ಮ ಸರೌಂಡಿಂಗ್ಸ್ ಮೇನು. ನಾ ಯಾವಾಗಲೂ ಹೇಳ್ಕೊಳ್ಳೋದು ಅಷ್ಟೇ, ನಿಮ್ಮ ಸರೌಂಡಿಂಗ್ಸ್ ಎಷ್ಟು ಕ್ಲೀನಾಗಿ ಇಟ್ಕೊಂತೀರಾ ಅಕ್ಕಿ ಶೋಕಿ ನೀವು ಅಷ್ಟು ನೀಟಾಗಿ ಮಾಡ್ತೀರಾ ಸರಿನಾ. ಅಕ್ಕಿ ಏನಂತಂದ್ರೆ ಸ್ಕ್ಯಾಟ್ರ್ ಆಗ್ಬಿಡ್ರಿ, ಮಲ್ಟಿಪಲ್ ಜಾಗದಲ್ಲಿ ಸ್ಕ್ಯಾಟ್ರ್ ಆಗ್ಬಿಡ್ರಿ. ನಿಮ್ಮ ಸರೌಂಡಿಂಗ್ಸ್ ಚಿಕ್ಕದಾಗಿ ಇಟ್ಕೊಳ್ಳಿ, ಫ್ರೆಂಡ್ ಸರ್ಕಲ್ ಚಿಕ್ಕದಾಗಿ ಇಟ್ಕೊಳ್ಳಿ, ಒಳ್ಳೆ ಶೋಕಿ ಮಾಡಿ ಸರಿನಾ. ಅದು ಒಂದು ಒಳ್ಳೇದು. ಬೇರೆಯವ್ರದ್ದು ಮನೆಯಲ್ಲಿ ಹೋಗಿ ಅಕ್ಕಿಗಳು ಎತ್ಕೊಂಡ್ಬರೋದು, ಮರಿ ಮಾಡಿಸ್ಕೊಡ್ತೀನಿ ಇದೆಲ್ಲ ಬೇಡ. ಇಷ್ಟ ಆಯ್ತಾ ಕಾಸು ಕೊಟ್ಟು ಎತ್ಕೊಂಡ್ಬಂದ್ಬೇರಿ ಅಷ್ಟೇ, ಮುಗ್ದೋಯ್ತು. ನೀವು ಅದನ್ನ ಎತ್ಕೊಂಡ್ಬಿಟ್ಟು ಅದು ಅಕ್ಕಿ ನಿಮ್ಮ ಮನೇಲಿ ಸತ್ತೋಯ್ತು ಅಂತಂದ್ರೆ, ಅಥವಾ ನಿಮ್ಗೆ ಏನೋ ಒಂದು ಅದಕ್ಕೆ ಅಕ್ಕಿ ಏನಾದ್ರು ಆಗ್ಬಿಡಿ, ನೀವು ತಿರ್ಗಾ ಮೂತಿ ಅವ್ರಿಗೆ ಹಿಂಗೆ ತೋರಿಸ್ತೀರಾ, ಆಗಲ್ಲ ತಾನೆ. ಸೊ ಅದಕ್ಕೆ ನೋಡಿ ಇದೆಲ್ಲ ನೋಡಿ ನಾನು ಹೇಳ್ತಾರದೆಲ್ಲ ಏನು ತಪ್ಪಾಗಿ ಅನ್ಕೊಂಬೇರಿ ಸರಿನಾ. ಸ್ವಲ್ಪ ಹುಷಾರಾಗಿ ಇದ್ರಲ್ಲಿ ಇದು ಮಾಡ್ಕೊಳ್ಳಿ, ಜಗಳಗಳು ಮಾಡ್ಕೊಳಕ್ ಹೋಗ್ಬೇಡ್ರಿ.
ನೀವು ಜಗಳ ಮಾಡ್ಕೊಂಡ್ರು ಕೂಡ ತಿರ್ಗಿ ಅಕ್ಕಿಗಳ ಹೆಸರೇ ಇದು ಬರುತ್ತೆ, ಅಕ್ಕಿಗಳು ಇಕ್ಕಿರೋದಕ್ಕೆ ಜಗಳ ಇದೆ ಅಂತ ಹೇಳ್ಬಿಟ್ಟು. ನಾನು ಇಷ್ಟು ವರ್ಷದಿಂದ ಅಕ್ಕಿಗಳು ಇಕ್ತಾ ಇದ್ದೀನಿ, ಎಷ್ಟು ದೊಡ್ಡವರಿಂದ ಎಷ್ಟೆಷ್ಟು ವರ್ಷದಿಂದ ಇಕ್ತಾವ್ರೆ. ಅಕ್ಕಿಗಳು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಜಗಳಗಳೇ ಆಗಲ್ಲ ಡೈಲಿ ಲೈಫಲ್ಲಿ. ಅದೆಲ್ಲ ನಾವು ಅರ್ಥ ಮಾಡ್ಕೊಬೇಕಾಗಿರೋಂಥ ವಿಷಯಗಳು, ಸರಿನಾ? ಸೊ ತುಂಬಾ ಮಾತಾಡೋಕ್ಕೂ ಇಷ್ಟ ಇಲ್ಲ. ರೀಸೆಂಟ್ ಆಗಿ ಸ್ವಲ್ಪ ವಿಡಿಯೋಸ್ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಸ್ವಲ್ಪ ಇಲ್ಲಿ ಬಂದ್ಬಿಟ್ಟು ವಿಸ್ಡಮ್ ಟೀತ್ ಅನ್ನೋದು ಬಂದ್ಬಿಟ್ಟು ಬರ್ತಾ ಇತ್ತು. ಸೊ ಅಲ್ಲಿ ಇನ್ನೂ ಸ್ವಲ್ಪ ಹಂಗೆ ಐತೆ, ನನ್ನ ಬಾಯಿ ಡೈರೆಕ್ಟಾಗಿ ಕ್ಲೋಸ್ ಮಾಡೋಕ್ಕೂ ಆಗಲ್ಲ. ಸೊ ಅಂತ ಇದ್ರಲ್ಲಿ ಐತೆ. ಸೊ ಅದಕ್ಕೆ ಮಾತಾಡೋಕೆ ಜಾಸ್ತಿ ಆಗಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಇದಕ್ಕೆ ಮೇಲೆ ಟ್ರೈ ಮಾಡ್ತೀನಿ ಒಂದು ವಿಡಿಯೋಸ್ ಹಾಕೋಕ್ಕೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಗೈಸ್. ಲವ್ ಯು ಆಲ್. ನಿಮ್ಮ ಪ್ರೀತಿಯ ಶಿವರಾಜ್ ಸೈನಿಂಗ್ ಆಫ್.